ಇಂದು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಸುದೀಪ್ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದಲ್ಲಿ ಅವರ ಅಭಿಮಾನಿಯೊಬ್ಬರು ವಿಶೇಷವಾಗಿ ಇವತ್ತು ಏನಂತಂದರೆ ಸುದೀಪ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿರುವಂಥ ಅಡಿಯಪ್ಪ ಏನಿದ್ದಾರೆ, ಅವರು ಏನಂತಂದರೆ ಏನು ಅನಾಥ ಮಕ್ಕಳ ಇರ್ತಕ್ಕಂಥ, ಅದರಲ್ಲೂ ಕಡು ಬಡತನದಲ್ಲಿರ್ತಕ್ಕಂಥ ಕುಟುಂಬವೊಂದಕ್ಕೆ ಅವರು ಏನಂತಂದರೆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಕಿಚ್ಚ ಸುದೀಪನ್ನ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳಿಂದ ಒಂದು ಮನೆ ಕಾಣಿಕೆಯಾಗಿ ನೀಡಲಾಗಿದೆ ಅಂತೇಳಿ ಅದ್ರ ಮೇಲೆ ಬರೆಯಲಾಗಿದೆ. ಅಡ್ವೇಶ್ ನಾಯಕ್ ಅಂಥೇಳಿ ಅವರು ಏನಂತಂದರೆ ಈ ಒಂದು ಕೆಲಸವನ್ನು, ಸ್ವಾರ್ಥಕವಾಗಿರುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅವರು ಏನಂತಂದರೆ ಕಳೆದ ಹಲವು ವರ್ಷಗಳಿಂದ ಏನು ಆ ಕುಟುಂಬ ಸಂಪೂರ್ಣವಾಗಿ ಯಾವುದೇ ಒಂದು ಸೂರಿಲ್ಲದೆ ಪರದಾಡ್ತಾ ಇತ್ತು, ಅವರಿಗೆ ಏನಂತಂದರೆ ಈ ಸೂರನ್ನು ಕಲ್ಪಿಸೋ ಮೂಲಕ ಒಂದು ಸ್ವಾರ್ಥಕವಾಗಿರುವಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದೀಗ ಒಳಗಡೆ ಯಾವ ದೃಶ್ಯ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ಒಂದು ಕಟ್ಟಡ. ಇಲ್ಲಿ ಸುಮಾರು ಏನಂತಂದರೆ ಅಜ್ಜಿ ಇದ್ದಾರೆ, ಸುಮಾರು ಅವರಿಗೆ 9 ಮೊಮ್ಮಕ್ಕಳಿದ್ದಾರೆ. ಆ ಮೊಮ್ಮಕ್ಕಳ ಏನು ಆ ಮಕ್ಕಳಿವೆ, ಸಣ್ಣ ಸಣ್ಣ ಮಕ್ಕಳು, ಅವರ ತಂದೆ ತಾಯಿ ಈಗಾಗಲೇ ತೀರಿ ಹೋಗಿದ್ದಾರೆ. ಅವರ ಅಜ್ಜಿ ಮಾತ್ರ ಇದನ್ನು ಆ ಮಕ್ಕಳನ್ನು ಕಾಪಾಡ್ತಾ ಇದ್ದಾರೆ. ನೋಡ್ಬೋದು ಇಡೀ ಏನಂತಂದರೆ ಎಲ್ಲ ವ್ಯವಸ್ಥೆಯನ್ನು, ಆ ಒಂದು ಸೂರನ್ನು ಹೊಸದಾಗಿ ಕಲ್ಪಿಸಿರುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಎಲ್ಲಿದ್ರಿ? ಮನೆ ಇರಲಿಲ್ಲ, ಎಲ್ಲಿದ್ರಿ ಇಲ್ಲಿವರೆಗೆ? ಮನ್ಯಾಗಿದ್ದೀವಪ್ಪ. ಈಗ ಏನು ಮಾಡೋದ, ಎಲ್ಲ ಮಂದಿ ಮನ್ಯಾಗಿರತ್ಲೆ ಅದು ಮಗ ನೋಡಿ ಕ್ಯಾಸ ನಮ್ಮನ್ನ ಈಗ ಕಾಪಾಡಿದಾನಪ್ಪ. ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಎಲ್ಲ ಈಗ ಕಳಿ ಎಲ್ಲ ಚಂದ ಆಗೈತಿ, ನಮಗೆ ಚಲೋ ಮಾಡಿದಾನು. ಏನು ನೋಡಪ್ಪ, ಮಕ್ಕಳದಟ ರೇಷನ್ ಕಾರ್ಡ್ದ ಅಟ್ ಮಕ್ಕಳಿಗೆ ಎಷ್ಟು ವರ್ಷ ಆಯ್ತು ನಿಮ್ಮ ಮಗಳು ಮತ್ತು ಹಳೆಯ ತೀರ್ಕೊಂಡು? 4 ವರ್ಷ ಆತ್ರಿ. 4 ವರ್ಷ. 4 ವರ್ಷ ಅವ್ರನ್ನೆಲ್ಲ ನೀವೇ ಸಾಕ್ತಾ ಇದ್ದೀರಿ? ನಾವೇ ಸಾಕ್ತಾನೆ, ನಾವೇ ಸಾಕಿದ್ವಪ್ಪ. ಇನ್ನು ಮಟ್ಟ ಏನೂ ಇಲ್ಲ, ತೊಂದರೆ ಇಲ್ಲ, ಏನಿಲ್ಲ. ದುಡ್ಕೊಂಡು ಬರೋದು, ಕೂಲಿ ಮಾಡೋದು, ಹಾಕೋದು, ಮತ್ತು ಈಗ ಮಕ್ಕಳನ್ನೆಲ್ಲ ನಾ ಜಪಾನ ಮಾಡಿ ಒಳಗಡೆ ಒಂದು ರೂಮನ್ನು ನಿರ್ಮಾಣ ಮಾಡಲಾಗಿದೆ. ಸುಸಜ್ಜಿತವಾಗಿ, ಯಾವುದೇ ಕಾರಣಕ್ಕೂ ಸೋರಬಾರ್ದು, ಮಳೆಗಾಲದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಒಳಗಡೆ ಕಿಚ್ಚ ಸುದೀಪ್ ಅವರು ಹಾಗೆಯೇ ವಿಷ್ಣುವರ್ಧನ್ ಅವರ ಫೋಟೋವನ್ನು ಹಾಕಲಾಗಿದೆ. ಒಂದು ಕಡೆ ಕಿಚನ್ನು. ಇವತ್ತು ಈ ಮನೆಯಲ್ಲಿ ಒಂದು ರೀತಿ ಹಬ್ಬದ ಸಂಭ್ರಮ ಕಾಣ್ತಾ ಇದೆ. ಯಾಕಂತಂದರೆ ಕಿಚ್ಚ ಸುದೀಪ್ ಅವರು ನಿನ್ನೆ ಅಷ್ಟೇ ಏನಂತಂದರೆ ನನ್ನ ಹುಟ್ಟು ಹಬ್ಬವನ್ನು ಏನಂತಂದರೆ ಸರಳವಾಗಿ ಆಚರಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಅವರ ಅಭಿಮಾನಿ ಅಡಿಯಪ್ಪ ಏನಿದ್ದಾರೆ, ಅವರು ಏನಂತಂದರೆ ಇಂಥದ್ದೊಂದು ಕಳೆದ ಬಾರಿ ಅವರು ಏನಂತಂದರೆ ಒಂದು ಬೋರ್ವೆಲನ್ನು ಕೊರೆಸಿ ಇಡೀ ಗ್ರಾಮಕ್ಕೆ ನೀರು ನೀಡುವಂಥ ಕೆಲಸವನ್ನು ಮಾಡಿದರು. ಈ ಬಾರಿ ಏನಂತಂದರೆ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರನ್ನು ಮಾತಾಡಿಸ್ತೀನಿ. ಈಗ ಎಷ್ಟು ವರ್ಷದಿಂದ ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿ, ಪ್ರತಿ ಬಾರಿ ಇಂಥದ್ದೊಂದು ಕಾರ್ಯ ಮಾಡ್ತಾ ಇದ್ದೀರಿ, ಏನು ಅಂತ? ನಾವು 2014ರಿಂದ ಅಂದ್ರೆ ನಮ್ಗೆ ಯಾವಾಗ ಬುದ್ಧಿ ಬಂದಿಲ್ಲ ಅವಾಗಿನ ಕಿಚ್ಚ ಬಾಸ್ ಅಭಿಮಾನಿ ನಾವನ್ನ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವನ್ನ. ಲಾಸ್ಟ್ ಟೈಮ್ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ಈ ವರ್ಷ ಈ ಮಕ್ಕಳಿಗೆ ಒಂದು ಸಣ್ಣ ಮನೆ ಗಿಫ್ಟ್ ಕೊಡ್ಬೇಕಂತ ಹೇಳಿ ಕಿಚ್ಚ ಬಾಸ್ ಬರ್ಡೇ ಅಂಗವಾಗಿ ಇದನ್ನೊಂದು ಮಾಡಿದೀವಣ್ಣ ಮನೆಯನ್ನು. ಉದ್ದೇಶ ಏನಂತಂದ್ರೆ ಅಣ್ಣ, ಈ ಮಕ್ಕಳಿಗೆ ಅಪ್ಪನಿಲ್ಲ ಅಮ್ಮನಿಲ್ಲಣ್ಣ, ಈ ಅಜ್ಜಿ ಒಬ್ಬರು ಸಾಕ್ತಾರಣ್ಣ ಮಕ್ಕಳನ್ನ. ಸೊ ಅದನ್ನು ನಾವು ನೋಡ್ಕಾರ ನಮ್ಮ ಮನಸ್ಸಿಗೆ ಬೇಜಾರಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಅಂತೇಕಾರ ಅವ್ರು ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನಾವು ಮನೆ ಗ್ರ್ಯಾಂಡ್ ಓಪನಿಂಗ್ ಮಾಡಿದೀವಣ್ಣ. ಸೊ ಮಾತು ಕೊಟ್ಟಂತೆ ಆಗಸ್ಟ್ 15 ನಾವು ಮಾತು ಕೊಟ್ಟಿದ್ದೇವಣ್ಣ. 2ನೇ ತಾರೀಕು ಬಾಸ್ ಬರ್ಡೇ ಮನೆ ಓಪನಿಂಗ್ ಮಾಡ್ತೀವಿ ಅಂತ ಹೇಳಿ. ಸ್ವಲ್ಪ ಮಳೆ ಜಾಸ್ತಿ ಬಿತ್ತಾನ, ಕಂಟಿನ್ಯೂ ಮಳೆ ಆದ ಕಾರಣವಾಗಿ ಸ್ವಲ್ಪ ಪೆಂಡಿಂಗ್ ಉಳಿದೈತಾನ. ಉಳ್ಕಿದ್ ಬಿಟ್ಟರೆ ಮನೆ ಎಲ್ಲ ಫುಲ್ ಕಂಪ್ಲೀಟ್ ಮನೆ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಮಾಡಿದೀವಣ್ಣ. ಎಷ್ಟು ಖರ್ಚು ಮಾಡಿದಿರಿ? ಖರ್ಚು ಅಂದ್ರೆ ಅಣ್ಣ ಈಗ ಒಂದು 3 ಲಕ್ಷ ಬಂದೈತಣ್ಣ. ಇದು ಸ್ವಲ್ಪ ಪೇಂಟಿಂಗ್ ಇನ್ನೂ ಐತಣ್ಣ, ಅದನ್ನ ಸ್ವಲ್ಪ ಮಾಡಿ ಮುಗಿಸ್ಕೊಟ್ರೆ ಅದು ಸ್ವಲ್ಪ ಏನು ಜಾಸ್ತಿ ಆಗ್ಬೋದು ಅಷ್ಟೇ ಅಣ್ಣ. ಅದನ್ನ ಬಿಟ್ಟರೆ ಮನೆಯೆಲ್ಲ ಕಂಪ್ಲೀಟ್ ಮಾಡಿವಣ್ಣ. ಈ ಒಂದು ಸಾರ್ಥಕ ಕಾರ್ಯಕ್ಕೆ ಯಾಕಂತಂದ್ರೆ ಭಾಳಷ್ಟು ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಿದ್ರೆ ಕೇಕನ್ನು ಕತ್ತರಿಸ್ತಾರೆ. ಕಳೆದ ಬಾರಿ ಒಂದು ಬೋರ್ವೆಲನ್ನು ಕೊರೆಸಿದ್ರು, ಈ ಬಾರಿ ಮನೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಅಡಿಯಪ್ಪ ಅವ್ರ ಕಾರ್ಯಕ್ಕೆ ಏನು ಹೇಳ್ತೀರಿ? ನಾವು ಈ ಒಂದು ಅಭಿಮಾನಿಗೆ ಮೆಚ್ಚಲೇಬೇಕು. ಮೊದಲಿಗೆ ಕಿಚ್ಚ ಬಾಸ್ ಸುದೀಪಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯನ ತಿಳಿಸ್ತೀನಿ. ಏನು ನಿಮ್ಮ ಅಭಿಮಾನಿ ಇವತ್ತು ಒಳ್ಳೆಯ ಕಾರ್ಯಕ್ಕೆ ಒಂದು ಶ್ಲಾಘನೆಯಾಗಿದ್ದಾರೆ. ಒಳ್ಳೆಯ ಕಾರ್ಯಕ್ಕೆ ಇವತ್ತು ನಿಮ್ಮ ಹುಟ್ಟುಹಬ್ಬದ ದಿವಸ ಇವತ್ತು ಮನೆಯನ್ನು ಕಡು ಬಡವರಿರುವಂಥ ಒಂದು ಕುಟುಂಬಕ್ಕೆ
9 ಮಕ್ಕಳಿರುವಂಥ ಒಂದು ಕುಟುಂಬಕ್ಕೆ ಮನೆಯನ್ನು ನಿಮ್ಮ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗಿಫ್ಟನ್ನು ನೀಡುತ್ತಿರುವಂಥದ್ದು ನಮ್ಮೆಲ್ಲ ಅಭಿಮಾನಿಗಳಿಗೆ ಆಗಿರ್ಬೋದು, ಊರಿನ ನಾಗರಿಕರಾಗಿರ್ಬೋದು, ಗ್ರಾಮಸ್ಥರಿಗಾಗಿರ್ಬೋದು, ಇದು ಒಂದು ಶ್ಲಾಘನೀಯ ರೀತಿ ಒಳ್ಳೆಯ ಕಾರ್ಯ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಏನು ಹೇಳ್ತೀರಿ? ಇದು ಒಂದು ಅದ್ಭುತ ಕಾರ್ಯ ಮಾಡ್ಯಾರ್ರಿ. ಬರೀ ಅಭಿಮಾನಿ ಅಂತ ಹೇಳ್ಕೊಂಡು ಹೋದ್ರೆ ನಡೆಯೋದಿಲ್ಲ. ನಾ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಬರೀ ಬಾಯಲ್ಲಿ ಮಾತಲ್ಲ ಹೇಳ್ಬಾರ್ದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಮನಸ್ಸು ಕೊಟ್ಟರು ಒಮ್ಮೆ ಎಲ್ಲನೂ ಕೊಡ್ತಾರೆ ಅನ್ನಂಗೆ ನಮ್ಮ ಆದಿಶೇಷ್ ಅವರು ಮತ್ತು ಸುನಿಲ್ ಪಂಚೋದಿ ಅವರು ಒಂದು ಪಾಪ ಬಡವರು 9 ಮೊಮ್ಮಕ್ಕಳು ಅಜ್ಜಿ ಸಾಕ್ತಾಯಿದ್ರು, ಅವ್ರಿಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ. ಅದ್ಭುತವಾದ ಮನೆ. ಒಂದು ಮಳೆ ಇದ್ದ ಕಾರಣ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿದಾರೆ. ಅವ್ರು ಇನ್ನೂ ಕಲರ್ಗಳು ಇನ್ನೂ ಆಸೆ, ಅವ್ರು ಇನ್ನೂ ಮರಗತ್ತಾರೆ. ಇನ್ನೂ ಮಾಡೋಕ್ಕಾಗಲಿಲ್ಲ. ಕುರ್ಚಿ ತರೋದಿತ್ತು, ಸೋಫಾ ತರೋದಿತ್ತು, ಕಲರ್ ಹಚ್ಚೋದು ಉಳಿತು. ಇಲ್ಲ ಮಾಡಕ್ರೆ ಆಮೇಲೆ ಮಾಡಕ್ರೆ ಇದು ಬರ್ತ್ಡೇ ಕಿಚ್ಚ ಅವರು ಬರ್ತ್ಡೇಗೆ ಸುದೀಪನ್ ಅವ್ರ ಬರ್ತ್ಡೇಗೆ ಕೊಟ್ಟಿದ್ರಿ ಸಾಕು. ನಮ್ಗೆ ಅಭಿಮಾನ ಇದೆ, ನಾವು ತುಂಬ ಖುಷಿ ಇದೇವೆ. ಏನು ಒಂದೆರಡು ಮಾತು ಹೇಳಿರಲ್ಲ ಅವ್ರ ಬಗ್ಗೆ. ಈಗ ನಾವು ನಮ್ಮ ಏನು ಆದಿಶೇಷ ಅವರು ಈಗ ಹಲವು ವರ್ಷಗಳಿಂದ ವಿಭಿನ್ನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಯಾರು ಬಡವರು ಇದ್ದಾರೆ, ಯಾರ ಸಮಸ್ಯೆಯಲ್ಲಿ ಒಳಗೊಂಡಿದ್ದಾರೆ, ಅವರಿಗೆ ಹಲವು ರೀತಿಯಲ್ಲಿ ಸಹಾಯ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಲಾಸ್ಟ್ ವರ್ಷದಲ್ಲಿ ಅವರಿಗೆ ಒಬ್ಬರಿಗೆ ಇಡೀ ಊರಿಗೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು. ಅವರಿಗೆ ಬೋರ್ವೆಲ್ ಕೊರೆಸಿ ಇಡೀ ಊರಿನ ಜನರ ಒಂದು ದಾಹವನ್ನು ತೀರಿಸೋ ನಿಟ್ಟಿನಲ್ಲಿ ಬೋರ್ವೆಲ್ನ ಕೊರೆಸಿದ್ರು. ಈ ಬಾರಿ ಏನು ತಂದೆ ತಾಯಿ ಇಲ್ಲ, 9 ಮಕ್ಕಳಿದ್ದಾರೆ, ಅಜ್ಜಿ ಇದ್ದಾರೆ, ಅವರು ಕೂಡ ಕಡು ಬಡವರು, ಅವರಿಗೆ ಒಂದು ಆಸರೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಯಾವ ರೀತಿ ಒಬ್ಬ ಒಂದು ಅಭಿಮಾನವನ್ನು ಯಾವ ರೀತಿ ನಾವು ಅವರ ಅಭಿಮಾನವನ್ನು ಕೆಲಸವನ್ನು ಮಾಡಿ ಸಮಾಜ ಸೇವೆಯಲ್ಲಿ ಬಡವರಿಗೆ ಈ ರೀತಿ ಸಹಾಯ ಮಾಡಿ ಒಂದು ಮಾದರಿ ರೀತಿಯಲ್ಲಿ ಮಾಡಿದ್ದಾರೆ. ಈಗ ನಾವು ನೋಡ್ಬೋದು, ನಾವು ಕಿಚ್ಚ ಸುದೀಪ್ ಅವರಿಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನೀವು ಏನು ಇಡೀ ರಾಜ್ಯದಲ್ಲಿ ಈಗ ನಿಮ್ಮ ಅಭಿಮಾನಿಗಳು ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ, ಆದರೆ ಇದೇ ರೀತಿಯಲ್ಲಿ ನೀವು ಕೂಡ ಈಗ ಅಭಿಮಾನಿಗಳು ನಿಮ್ಮ ವಿಭಿನ್ನ ರೀತಿಯಲ್ಲಿ ನಿಮ್ಮ ಏನು ಕಟ್ಟ ಅಭಿಮಾನಿ ಒಂದು ಇಡೀ ರಾಜ್ಯದ ಜನ ಖುಷಿ ಪಡುವಂಥ ವಿಚಾರ. ಈ ರೀತಿ ಒಂದು ಸಮಾಜ ಸೇವೆ ತಿಳ್ಕೊಂಡು ನಿಮ್ಮ ಹೆಸರನ್ನು ಒಂದು ಉನ್ನತ ಮಟ್ಟಕ್ಕೆ ಈ ರೀತಿ ಬಡವರಿಗೆ ಆಶ್ರಯ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇಂಥವ್ರನ್ನ ಗುರುತಿಸಬೇಕು, ತಾವು ಮಾತಾಡಿಸ್ಬೇಕು, ಅವ್ರನ್ನ ಕರೆಸಬೇಕು. ಯಾಕಂದರೆ ಈ ರೀತಿ ಆಗೋದ್ರಿಂದ ಇಡೀ ರಾಜ್ಯದ ಜನ ಒಂದು ಒಳ್ಳೆಯ ಕಾರ್ಯವನ್ನು ಮಾಡೋ ಒಂದು ಇದರಲ್ಲಿ ಸಾಕ್ತಾರೆ. ಅವಾಗ ಬಡತನಕ್ಕೆ ಒಂದು ಕೊನೆ ಆಗಬಹುದು. ಮತ್ತು ಈಗ ತಾವು ನೋಡ್ಬೋದು, ಬಿಗ್ ಬಾಸ್ ಅನ್ನೋ ಒಂದು ಒಳ್ಳೆಯ ವೇದಿಕೆ, ಅಲ್ಲಿ ತುಂಡು ಬಟ್ಟೆಗಳನ್ನು ಧರಿಸಿ ಕೊಡ್ತೀರ. ನಾನು ಹೇಳೋದು ಒಂದೇ, ಇಂಥವ್ರಿಗೆ ಅವಕಾಶ, ಈ ರೀತಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಅವಕಾಶವನ್ನು ಕೊಟ್ಟು ಅವ್ರಿಗೂ ಕೂಡ ಬೆಳೆಸೋಂಥ ಕೆಲಸ ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡಿದ್ದೇನೆ. ನಟ ಸುದೀಪ್ ಅವರ ಅಭಿಮಾನಿ ಬಡವರಿಗೆ, ಅದರಲ್ಲೂ ನಿರ್ಗತಿಕರ ಒಂದು ಮನೆಯನ್ನು ಕಟ್ಟಿಸಿಕೊಡುವ ಮೂಲಕ ಇತರ ಅಭಿಮಾನಿಗಳಿಗೆ ಮಾದರಿಯಾಗಿರುವಂಥದ್ದು. ಈ ಕಾರ್ಯ ಎಲ್ಲ ಅಭಿಮಾನಿಗಳಿಂದ ಆಗಬೇಕು, ಜೊತೆಗೆ ಇಂಥ ಉತ್ತಮ ಕಾರ್ಯಗಳು ಇನ್ನಷ್ಟು ನಡಿಬೇಕು ಅನ್ನೋ ಒಂದು ಆಶಯವನ್ನು ಮಾರ್ಕಂಡೇಯ ನಗರದ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.